ಫಿನಾಲೆ ಟಿಕೆಟ್ಗಾಗಿ ಮೊದಲ ಹಣಾಹಣಿ, ಗಿಲ್ಲಿಗೆ ಮಣ್ಣು ಮುಕ್ಕಿಸಿದ ಧ್ರುವಂತ್. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಳಿಕ ಟಾಸ್ಕ್ಗಳ ಅಬ್ಬರ ಶುರುವಾಗಿದ್ದು, ಫಿನಾಲೆ ಟಿಕೆಟ್ಗಾಗಿ ಮೊದಲ ಹಣಾಹಣಿ ನಡೆದಿದೆ. ಧ್ರುವಂತ್ ತಮ್ಮ ಎದುರಾಳಿಯಾಗಿ ಗಿಲ್ಲಿ ನಟರನ್ನ ಆಯ್ಕೆ ಮಾಡಿಕೊಂಡು ಅವರು ಟಾಸ್ಕ್ಗಳಲ್ಲಿ ಶೂನ್ಯ ಎಂದು ಕಾರಣ ನೀಡಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳ ಅಬ್ಬರ ಶುರುವಾಗಿದೆ. ಬಿಗ್ ಬಾಸ್ ಸೂಚಿಸುವ ಸ್ಪರ್ಧಿ ತನ್ನ ಎದುರಾಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ಅವಕಾಶ ಪಡೆದುಕೊಂಡ ಧ್ರುವಂತ್ ತಮ್ಮ ಎದುರಾಳಿಯಾಗಿ ಗಿಲ್ಲಿ ನಟ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಗಿಲ್ಲಿ ನಟ ಮತ್ತು ಧ್ರುವಂತ್ ನಡುವೆ ಆಟ ಶುರು ಆಗಿದೆ. ತಮ್ಮ ವಿರುದ್ಧ ಗಿಲ್ಲಿ ಯಾಕೆ ಎಂಬುದನ್ನು ಸಹ ಧ್ರುವಂತ್ ವಿವರಿಸಿದ್ದಾರೆ. ಗಿಲ್ಲಿ ನಟ ಕಾಮೆಂಟ್ ಮಾಡೋದನ್ನು ಬಿಟ್ಟು ಇನ್ನುಳಿದ ಎಲ್ಲ ವಿಷಯಗಳಲ್ಲೂ ಶೂನ್ಯ. ಟಾಸ್ಕ್ ಮತ್ತು ಬೇರಾವ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗಿಲ್ಲಿ ಅವರ ಹೊಣೆಗಾರಿಕೆಯನ್ನು ನಾನು ನೋಡಿಲ್ಲ ಎಂಬ ಕಾರಣನ ನೀಡಿದ್ದಾರೆ. ಈ ಟಾಸ್ಕ್ನಲ್ಲಿ ಸೋಲುವ ಸ್ಪರ್ಧಿ ಫಿನಾಲೆ ಟಿಕೆಟ್ ಪಡೆಯುವ ಮುಂದಿನ ಆಟದಿಂದ ಹೊರಗೆ ಉಳಿಯುತ್ತಾರೆ. ಇದರಿಂದ ಧ್ರುವಂತ್ ಮತ್ತು ಗಿಲ್ಲಿ ನಟ ಇಬ್ಬರಿಗೂ ಈ ಆಟ ಅತ್ಯಂತ ಮಹತ್ವದಾಗಿದೆ. ಪ್ರೋಮೋದಲ್ಲಿ ಇಬ್ಬರಲ್ಲಿ ಗೆದ್ದಿದ್ದು ಯಾರು ಎಂಬುದನ್ನು ತೋರಿಸಿಲ್ಲ. ಸೋಮವಾರ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟ ಮತ್ತು ಧ್ರುವಂತ್ ನಡುವೆ ಮೊದಲ ಟಾಸ್ಕ್ ನಡೆಯಲಿದೆ ಎಂಬ ಮಾಹಿತಿ ರಿವೀಲ್ ಆಗಿತ್ತು. ಆಟದಲ್ಲಿ ಧ್ರುವಂತ್ ಗೆಲುವು ಕಂಡಿದ್ದು ಫಿನಾಲೆ ಟಿಕೆಟ್ಗೆ ನಡೆಯುವ ಟಾಸ್ಕ್ಗಾಗಿ ಆಯ್ಕೆಯಾಗಿದ್ದಾರೆ. ಮತ್ತೆ ಎಂದಿನಂತೆ ಟಾಸ್ಕ್ ಆಡಲು ಬರಲ್ಲ ಎಂಬ ಅಪವಾದಕ್ಕೆ ಗಿಲ್ಲಿ ನಟ ತುತ್ತಾಗಿದ್ದಾರೆ. ಈ ವಿಷಯ ತಿಳಿದ ಗಿಲ್ಲಿ ಫ್ಯಾನ್ಸ್ ನಮ್ಮ ಹುಲಿ ಟಿಕೆಟ್ ಟು ಟಾಪ್ 6 ಸೋತಿರಬಹುದು, ಆದರೆ ಕಪ್ನ ಸೋಲೆ ಮಾತೇ ಇಲ್ಲ ಅಂತ ಬರೆದುಕೊಳ್ತಿದ್ದಾರೆ. ಇಂದಿನ ಪ್ರೋಮೋದಲ್ಲಿ ಧ್ರುವಂತ್ ಅವರಿಗೆ ಅಶ್ವಿನಿ ಗೌಡ ಒಬ್ಬರೇ ಸಪೋರ್ಟ್ ಮಾಡ್ತದಂತೆ ಕಾಣಿಸುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಜೊತೆಯಾಗಿದ್ದರೆ ಇನ್ನುಳಿದವರು ಒಂದು ತಂಡವಾಗಿ ಕಾಣಿಸಿಕೊಳ್ತಿದ್ದಾರೆ. ಧನುಷ್ ಹೊರತುಪಡಿಸಿ ಮನೆಯ ಮಂದಿಯೆಲ್ಲ ನಾಮಿನೇಟ್ ಆಗಿದ್ದಾರೆ. ಈ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಮತ್ತು ವೀಕೆಂಡ್ ಎಲಿಮಿನೇಷನ್ 2 ಇರುತ್ತೆ ಅನಿಸುತ್ತೆ. ಇನ್ನು 8 ಜನ ಇದ್ದಾರೆ. 8 ಜನದಲ್ಲಿ ನೆಕ್ಸ್ಟ್ ವೀಕ್ಗೆ 6 ಜನ ಹೋಗ್ತಾರೆ. ಅದರಲ್ಲಿ 2 ಜನ ಈ ವೀಕಲ್ಲಿ ಎಲಿಮಿನೇಟ್ ಆಗ್ತಾರೆ. ಆದರೆ ಟಾಪ್ 6 ಟಿಕೆಟ್ಸ್ ಟು ಫಿನಾಲೆ ಅಂತ ಹಾಕಿದ್ದಾರೆ. ಎಲಿಮಿನೇಷನ್ ಇರುತ್ತಾ ಇಲ್ವಾ ಅನ್ನೋದು ಡೌಟ್ ಆಗಿದೆ. ನೋಡೋಣ ಇವತ್ತಿನ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ, ಗಿಲ್ಲಿ ವರ್ಸಸ್ ಧ್ರುವಂತ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನು ಫೈನಲ್ ಆಗಿ ಏನು ಆಗಿದೆ ಅಂತ ಎಪಿಸೋಡ್ ನೋಡಿದ ಮೇಲೇ ಗೊತ್ತಾಗೋದು. ನಿಮ್ಮ ಸಪೋರ್ಟ್ ಯಾರಿಗೆ, ಯಾರು ಈ ಆಟದಲ್ಲಿ ವಿನ್ ಆಗಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.